ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಾರಾಯಣ ನಾರಾಯಣ ನೀನೇ ಜಗದಾತ ಶನಿರಾಜ, ನೀನೇ ಜಗದಾತ ರವಿತೇಜ, ನೀನೇ ಜಗದಾತ ನಾರಾಯಣ ನಾರಾಯಣ. ನೀನೇ ಜಗದಾತ ಶನಿರಾಜ, ನೀನೇ ಜಗದಾತ ರವಿತೇಜ, ನೀನೇ ಜಗದಾತ ನಾರಾಯಣ ನಾರಾಯಣ. ಮನ ಮುನಿ ವಂದೀಪ ಜಗದಾತಿ ವಂದೀಪ ನಾರಾಯಣ. ಮನ ಮುನಿ ವಂದೀಪ ಜಗದಾತಿ ವಂದೀಪ, ಅಂಧಕಾರವ ಹರಿಸೋ ಮಾತೆ ಛಾಯಾತನಯ, ಅಂಧಕಾರವ ಹರಿಸೋ ಮಾತೆ ಛಾಯಾತನಯ, ನೀನೇ ಜಗದಾತ ಶನಿರಾಜ, ನೀನೇ ಜಗದಾತ ರವಿತೇಜ, ನೀನೇ ಜಗದಾತ ನಾರಾಯಣ ನಾರಾಯಣ. ಸುಗುಣ ಸಂಪ್ರೀತ ಸುರನರ ಸೇವಿತ, ಸುಗುಣ ಸಂಪ್ರೀತ ಅಂಧಕಾರವ ಹರಿಸು ಮಾತೆ ಛಾಯಾತನಯ, ಅಂಧಕಾರವ ಹರಿಸು ಮಾತೆ ಛಾಯಾತನಯ, ನೀನೇ ಶನಿರಾಜ ಜಗದಾತ, ನೀನೇ ರವಿತೇಜ ಜಗದಾತ, ನೀನೇ ಜಗದಾತ ನಾರಾಯಣ ನಾರಾಯಣ. ಅಬ್ಬಬ್ಬಾ, ಈ ಪರ್ವತಗಳನ್ನೊಳಗೊಂಡ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಈ ಪ್ರಭಾತ ಮಂಡಲದಲ್ಲಿ ಸೂರ್ಯಪುತ್ರ ಶನಿದೇವನು ಯೋಗ ನಿದ್ರೆಯಲ್ಲಿ ಪವಣಿಸುತ್ತಿರುವನಲ್ಲ. ಇರಲಿ, ದೇವನನ್ನು ಎಚ್ಚರಿಸಿ ಕೆರಳಿಸುವೆನು. ಮಹಾತ್ಮ ಶನಿರಾಜ, ನಮೋ ನಮೋ ಶನಿರಾಜ, ನಮೋ ನಮೋ ಶನಿರಾಜ, ನಮೋ ನಮೋ ಶನಿರಾಜ. ಮಹಾತ್ಮ ಶನಿದೇವ, ಎಚ್ಚರನಾಗು ಸ್ವಾಮಿ, ಎಚ್ಚರನಾಗು. ಯಾರು ನಾರಾಯಣ ನಾರಾಯಣ. ಯಾರು ನನ್ನ ಏಕಾಂತವನ್ನ ಭಂಗಪಡಿಸುತ್ತಿರುವರು? ಶನಿರಾಜ, ನಾನು ಪಡಜೋಗಿ ನಾರದ. ನಾರದ, ಏನು ನಿನ್ನ ಉತ್ಕಟತನ? ಯಾರು ಬೇರಿಸಲಾಗದ ಈ ರೋಹಿಣಿಷ್ಟ ಕಡೆಗೆ ಬಂದು ನನ್ನನ್ನು ಎಚ್ಚರಗೊಳಿಸುತ್ತಿರುವೆಯ? ಅಂತಹ ಸಮಾಚಾರವೇನು? ಅಂತಹ ಮಾತ್ಕಾರ್ಯವಾದರೂ ಏನು? ಶನಿದೇವ, ಭೂಲೋಕದಲ್ಲಿ ಮಾನವರಿಂದ ನಡೆಯುತ್ತಿರುವ ಅಧರ್ಮ ಅಹಂಕಾರಗಳನ್ನು ಕಂಡು
ಧರ್ಮದೇವನಿಗೆ ನೆಲೆಯಿಲ್ಲದಂತಾಗಿದೆ. ಆದ್ದರಿಂದ ಧರ್ಮದೇವನನ್ನು ರಕ್ಷಿಸು ಶನಿದೇವ. ಅದಕ್ಕೆ ನಾನೇನು ಮಾಡಲಿ? ಸೃಷ್ಟಿಗೆ ಮೂಲ ಕಾರಣಕರ್ತರಾದ ತ್ರಿಮೂರ್ತಿಗಳಿಲ್ಲವೇ? ಅವರ ಬಳಿಗೆ ಹೋಗು. ಇಲ್ಲಿಗೇಕೆ ಬಂದೆ? ನಾರಾಯಣ ನಾರಾಯಣ ಶನಿದೇವ, ಅವರುಗಳು ಕೊಟ್ಟ ವರಗಳನ್ನು ಹಿಂತೆಗೆದುಕೊಳ್ಳಲಾಗದೆ ಹಿಂದೆ ಮುಂದೆ ನೋಡುತ್ತಿರುವರು ದೇವ. ನಾರದ, ಏನು ನಿನ್ನ ಮಾತಿನ ರಹಸ್ಯ? ಇದರಲ್ಲಿ ನನ್ನ ರಹಸ್ಯವೇನು ಎಂದು ರವಿಸುತ್ತ, ಹಿಂದೆ ರಾಕ್ಷಸರಿಂದ ದೇವತೆಗಳಿಗೆ ಮುಖಭಂಗವಾಗಿತ್ತು. ಈಗ ಆ ಮಾನವರಿಂದ ಧರ್ಮದೇವನಿಗೆ ನೆಲೆಯೇ ಇಲ್ಲದಂತಾಗಿದೆ ದೇವ. ಏನು? ಮಾನವರಿಂದ ದೇವತೆಗಳಿಗೆ ಅಪಮಾನವೇ ಸಾಕು. ಮಾಡು ನಿನ್ನ ವಾಕ್ಯಗಳ ನುಡಿಗಳನ್ನು. ಹುಟ್ಟು ಸಾವುಗಳಿಗೆಲ್ಲದ ಮಾನವರು ನಾರಾಯಣ ದೇವತೆಗಳಿಗೆ ಸಮಾನರೇ. ನಾರದ, ಇದರಲ್ಲಿ ನಿನ್ನ ಕುತಂತ್ರ? ಶನಿದೇವ, ಇದರಲ್ಲಿ ನನ್ನ ಕುತಂತ್ರ, ನನ್ನ ಪಾತ್ರ ಏನೂ ಇಲ್ಲ ಶನಿದೇವ. ನನ್ನ ಮಾತಿನಲ್ಲಿ ಅನುಮಾನವಿದ್ದರೆ ಧರ್ಮದೇವ ಧರ್ಮದೇವ ಬೇಗ ಬಾ. ದೇವದೇವನೇ ಪೋರೆಯೋ ನೀಲಾಂಜನ, 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 ದೇವದೇವ ಪೋರೆಯೋ. ನಾರಾಯಣ ಭಕ್ತಿயின் ಭಜಿಪನ ಪಾಲಿಸು ಗುಣಗಣ ದೇವ, ಭಕ್ತಿயின் ಭಜಿಪನ ಪಾಲಿಸು ಗುಣಗಣ, ಕರುಣೆಯ ತೋರಿ ಕಾಯೋ ಶನಿರಾಜ, ಕರುಣೆಯ ತೋರಿ ಕಾಯೋ ಶನಿರಾಜ, ದೇವದೇವನೇ ಪೋರೆಯೋ ನೀಲಾಂಜನ, ದೇವದೇವನೇ ಪೋರೆಯೋ ನೀಲಾಂಜನ, ದೇವದೇವನೇ ಪೋರೆಯೋ ನೀಲಾಂಜನ. ನಾರಾಯಣ ನಾರಾಯಣ ದುಷ್ಟ ಮಾನವರಿ ಕಲ್ಲಣಿ ಬುದು ಮನ, 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 ನೀನೆ ನಮಗೆ ಗತಿ ಪಾಲಿಸೋ ಸನ್ಮತಿ, ನಾರಾಯಣ ನಾರಾಯಣ ನೀನೆ ನಮಗೆ ಗತಿ ಪಾಲಿಸೋ ಸನ್ಮತಿ, ದೇವದೇವನೇ ಪೋರೆಯೋ ನೀಲಾಂಜನ, ದೇವದೇವನೇ ಪೋರೆಯೋ ನೀಲಾಂಜನ, ದೇವದೇವನೇ ಪೋರೆಯೋ ನೀಲಾಂಜನ. ನಾರಾಯಣ ನಾರಾಯಣ ಶನಿದೇವರಿಗೆ ಪ್ರಣಾಮಗಳು. ಧರ್ಮದೇವ, ನಿನಗೆ ಮಂಗಳವಾಗಲಿ. ಶನಿದೇವ, ನಾರದರ ಹಾಡುತ್ತಿರುವ ಮಾತುಗಳು ಸತ್ಯ. ನಾರಾಯಣ, ಸ್ವಯಂ ನಾನೇ ನಾರಾಯಣ. ವೀಕ್ಷಿಸಿ ಇಲ್ಲಿಗೆ ಬಂದಿರುವೆನು. ಆ ಭೂಲೋಕದಲ್ಲಿ ಮಾನವರ ಪಾಪಗಳು ದಿನೇ ದಿನೇ ಅತಿಯಾಗುತ್ತಿವೆ. ಅದನ್ನು ನಿಗ್ರಹ ಮಾಡಿ ಧರ್ಮವನ್ನು ನೆಲೆ ಮಾಡುವುದು ನಿನ್ನ ಹೊರತಾಗಿಯೂ ಇನ್ಯಾರಿಂದಲೂ ಸಾಧ್ಯವಿಲ್ಲ ಶನಿದೇವ, ಇನ್ಯಾರಿಂದಲೂ ಸಾಧ್ಯವಿಲ್ಲ. ಧರ್ಮದೇವ, ಶನಿದೇವ, ಅದನ್ನು ಕಣ್ಣಾರೆ ಕಂಡು ನನ್ನ ಬಳಿಗೆ ಬಂದಿರಿ. ಏಕೆ ನಿಮ್ಮಿಂದ ಸಾಧ್ಯವಾಗುತ್ತಿಲ್ಲ ಆ ಕಾರ್ಯ? ನನ್ನಿಂದ ಸಾಧ್ಯವಾಗಿದ್ದರೆ ನಾನೇಕೆ ನಿಮ್ಮ ಬಳಿ ಬರುತ್ತಿದ್ದೆ? ನೀವೇ ಹೇಳಿ ಶನಿರಾಜ. ದೈವ ಭಕ್ತಿಯನ್ನು ತೃಣೀಕರಿಸಿದ ಭೂಲೋಕದ ಮಾನವರಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ನಾರಾಯಣ ನಾರಾಯಣ ಆ ಭೂಲೋಕದ ಮಾನವರು ದೇವತೆಗಳಿಗೆ ಸಮಾನರೇ. ಸಮಾನರೇನು ಸೂರ್ಯಪುತ್ರ, ಅದಕ್ಕೂ ಮೀರಿ ಮೆರೆಯುತ್ತಿರುವರು. ಭೂಲೋಕದ ಮಾನವರು ದರ್ಪ ದುರಂಕಾರ ನಾನು ನನ್ನದು ಎಂದು ಮದವೇರಿ ಮೆರೆಯುತ್ತಿರುವರು ದೇವ.
ಆ ಭೂಲೋಕದ ಮಾನವರಿಗೆ ಇಷ್ಟೊಂದು ದರ್ಪವೇ? ಆ ಅಧಿಕಾರವನ್ನು ಕೊಟ್ಟವರು ಯಾರು? ಇನ್ನಾರು? ಶ್ರೀಮನ್ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ಕೊಟ್ಟ ಕೃಪಾ ಕಟಾಕ್ಷದಿಂದ ಆ ಮಾನವರು ದರ್ಪ ದುರಂಕಾರದಿಂದ ಮೆರೆಯುತ್ತಿರುವರು ದೇವ. ಆ ಮಹಾಲಕ್ಷ್ಮಿಗೆ ತಿಳಿಯದೇನು ನಾರಾಯಣ, ಮಾನವರ ಮೂಢ ಬುದ್ಧಿ ಏನೆಂಬುದನ್ನ? ದೈವ ಭಕ್ತಿಯನ್ನು ತೃಣೀಕರಿಸಿದ ಭೂಲೋಕದ ಮಾನವರಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ನಾರಾಯಣ ನಾರಾಯಣ. ದೇವ, ಇದಾಗಬೇಕಾದರೆ ಆ ಮಹಾಲಕ್ಷ್ಮಿಯ ಬಳಿಗೆ ಹೋಗಿ ಆಕೆ ಕೊಟ್ಟ ವರಗಳನ್ನು ಹಿಂತೆಗೆದುಕೊಳ್ಳುವಂತೆ ಪ್ರಾರ್ಥಿಸಬೇಕು. ಆಗ ಕಂಗಾಲಾದ ಮಾನವರು ಶನಿದೇವ, ಆಗ ಕಂಗಾಲಾದ ಮಾನವರು ದೈವ ಭಕ್ತರಾಗಿ ಧರ್ಮದೇವನಿಗೆ ನೆಲೆಯಾಗುವುದು ದೇವ. ಒಂದು ವೇಳೆ ಓ ಮಹಾಲಕ್ಷ್ಮಿ ಕಾರ್ಯಕ್ಕೆ ಒಪ್ಪದಿದ್ದರೆ? ನಾರಾಯಣ ನಾರಾಯಣ. ಇಲ್ಲವೇ ನಿಮ್ಮ ಚಮತ್ಕಾರ? ನಿಮ್ಮ ಸಂಪೂರ್ಣವಾದ ಕ್ರೂರ ದೃಷ್ಟಿಯು ಆ ಮಹಾಲಕ್ಷ್ಮಿಯ ಮೇಲೆ ಬಿದ್ದರೆ, ಆ ಮಹಾಲಕ್ಷ್ಮಿಯು ಶ್ರೀಮನ್ನಾರಾಯಣನ ಹೃದಯದಿಂದ ಹೊರಬಂದರೆ ಆಗ ನಿಮ್ಮ ಕಾರ್ಯವೆಲ್ಲವೂ ಸುಗಮವಾಗುವುದು ದೇವ. ಭಲೇ ನಾರದ, ಚಮತ್ಕಾರವಾದ ಉತ್ತರವನ್ನು ನೀಡಿದೆ. ನಾನೀಗಲೇ ಸರಸಿ ದಾಕ್ಷಿಣ ಸತಿಯ ಬಳಿಗೆ ಹೋಗಿ ಸೂರ್ಯ ಪುತ್ರನ ವಿನಂತಿಯನ್ನು ತಿಳಿಸಿ ಪ್ರತಿಜ್ಞೆಯನ್ನು ಸಾರ್ಥಕಪಡಿಸಿಕೊಂಡೇ ಬರುತ್ತಾನೆ. ಶನಿದೇವ, ನಿನ್ನನ್ನೇ ನಂಬಿದ್ದೇವೆ. ಧರ್ಮದೇವನಿಗೆ ನೆಲೆಯಾಗುವಂತ ಮಾಡಿದ್ವೇವ. ನೀವಿನ್ನು ಚಿಂತಿಸಬೇಡಿ, ನೀವಿನ್ನು ಹೊರಡಿ. ನಾರಾಯಣ ನಾರಾಯಣ. ಕೆಡುಕೊನೆ ಕಣ, ಕೆಡುಕೊದ್ರು ತೋಡಲು ಬಿಡಲು ಹೊರಗಡೆಗೆ. ಕೆಡುಕೊನೆ ಕರ, ಕೆಡುಕೊದ್ರು ತೋಡಲು ಬಿಡಲು ದರೆಯೊಳಗೆ, ತೋಡಲು ಬಿಡಲು ದರೆಯೊಳಗೆ. ಜಗದಿ ಗರ್ವವ ಬಡವ ಜನರನ್ನು ಹಿಡಿದು ಕಾಡುವೆ ಸ್ವರ್ಧದಿಂದಲೇ. ಜಗದಿ ಗರ್ವವ ಬಡವ ಜನರನ್ನು ಹಿಡಿದು ಕಾಡುವೆ ಸ್ವರ್ಧದಿಂದಲೇ. ಜಗದ ಎಲ್ಲ
ಪ್ರಾಣೇಶ್ವರ, ಸ್ವಾಮಿ, ಬಾರಿ ನನ್ನ ಭಾಗ್ಯ ನಿಧಿ ಶ್ರೀಲಕುಮಿ ಪ್ರಾಣೇಶ್ವರ, ಪಾಲ್ಗಡಲ ಶ್ರೀದೇವಿ ಹೃದಯ ಬಾರಿ ನನ್ನ ಭಾಗ್ಯ ನಿಧಿ ಶ್ರೀಲಕ್ಷ್ಮಿ ಪಾಲ್ಗಡಲ ಶ್ರೀದೇವಿ ಹೃದಯ ರಾಣಿ ಬಾರಿ ನನ್ನ ಭಾಗ್ಯ ನಿಧಿ ಶ್ರೀಲಕ್ಷ್ಮಿ ಪಾಲ್ಗಡಲ ಶ್ರೀದೇವಿ ಹೃದಯ ರಾಣಿ ಚಂದ್ರ ಸೋದರಿ ಚೆಲುವ ಚಂದ್ರಿಕೆ ಚಂದ್ರ ಸೋದರಿ ಚೆಲುವ ಚಂದ್ರಿಕೆ ಅನುರಾಗದ ಅಲೆಯಲ್ಲಿ ನಾ ತೇಲಿ ಹೋಗುವೆ ಅನುರಾಗದ ಅಲೆಯಲ್ಲಿ ನಾ ತೇಲಿ ಹೋಗುವೆ ಬಾರಿ ನನ್ನ ಭಾಗ್ಯ ನಿಧಿಯ ಶ್ರೀಲಕ್ಷ್ಮಿಯೇ ರಾಣಿ ಸುಖವಾಸವ ಕಳೆದೆ ನಿನ್ನೊಲವಿಂದ ಆನಂದವ ಹೊಂದಿದೆ ಅನುರಾಗದಿಂದ ಸುಖವಾಸವ ಕಳೆದೆ ನಿನ್ನೊಲವಿಂದ ಆನಂದವ ಹೊಂದಿದೆ ಅನುರಾಗದಿಂದ ಬಲು ಮೋಹಗೊಂಡೆ ಚೆಲುವ ಸಿರಿಯ ಕಂಡು ಬಲು ಮೋಹಗೊಂಡೆ ಚೆಲುವ ಸಿರಿಯ ಕಂಡು ಪದ್ಮಾಲಯ ಪದ್ಮಪ್ರಿಯ ಹೃದಯ ರಾಣಿಯೇ ಪದ್ಮಾಲಯ ಪದ್ಮಪ್ರಿಯ ಹೃದಯ ರಾಣಿಯೇ ಬಾರಿ ನನ್ನ ಭಾಗ್ಯ ನಿಧಿಯ ಶ್ರೀಲಕ್ಷ್ಮಿಯೇ ಪಾಲ್ಗಡಲ ಸಿರಿದೇವಿ ಹೃದಯ ರಾಣಿಯೇ ನಿತ್ಯ ನಿನ್ನ ಸವಿಯು ನುಡಿಯು ಪ್ರೇಮ ಗಾನವು ಸತ್ಯ ನನ್ನ ಒಲುಮೆ ನನಗೆ ಪ್ರೇಮ ಪೂಜೆಯು ನಿತ್ಯ ನಿನ್ನ ಸವಿಯು ನುಡಿಯು ಪ್ರೇಮ ಗಾನವು ಸತ್ಯ ನಿನ್ನ ಒಲುಮೆ ನನಗೆ ಪ್ರೇಮ ಪೂಜೆಯು ಆಲಿಂಗನವೇ ಪರಮಾರಾಧನೆಯೋ ಆಲಿಂಗನವೇ ಪರಮಾರಾಧನೆಯೋ ಪದ್ಮಾಲಯ ಪದ್ಮಪ್ರಿಯ ಹೃದಯ ರಾಣಿಯೇ ಪದ್ಮಾಲಯ ಪದ್ಮಪ್ರಿಯ ಹೃದಯ ರಾಣಿಯೇ ಬಾರಿ ನನ್ನ ಭಾಗ್ಯ ನಿಧಿಯ ಶ್ರೀಲಕ್ಷ್ಮಿಯೇ ಪಾಲ್ಗಡಲ ಸಿರಿದೇವಿ ಹೃದಯ ರಾಣಿಯೇ ಚಂದ್ರ ಸೋದರಿ ಚೆಲುವ ಚಂದ್ರಿಕೆ ಚಂದ್ರ ಸೋದರಿ ಚೆಲುವ ಚಂದ್ರಿಕೆ ಅನುರಾಗದ ಅಲೆಯಲ್ಲಿ ನಾ ತೇಲಿ ಹೋದೆನು
ಅನುರಾಗದ ಅಲೆಯಲ್ಲಿ ನಾ ತೇಲಿ ಹೋದೆನು ಬಾರಿ ನನ್ನ ಭಾಗ್ಯ ನಿಧಿ ಶ್ರೀಲಕ್ಷ್ಮಿಯೇ ಸಿರಿದೇವಿ ಹೃದಯ ರಾಣಿ ದೇವಿ ಪ್ರಾಣೇಶ್ವರ, ಪ್ರಾಣಪ್ರಿಯ, ಶ್ರೀಲಕ್ಷ್ಮಿ, ಜಗತ್ತನ್ನು ಪರಿಪಾಲಿಸುತ್ತಿರುವ ನೀವು ಕಾರ್ಯಕಾರಣ ಕರ್ತವು ಎಲ್ಲವೂ ತಾವೇ ಅಲ್ಲವೇ ಸ್ವಾಮಿ? ಸಕಲ ಕಾರ್ಯಕ್ಕೂ ನಾನೇ ಕರ್ತನಾದರೂ ಆಹಾ. ಎಲ್ಲದಕ್ಕೂ ಮೀರಿದ ಚೈತನ್ಯ ಮೂರ್ತಿಯ ಆದೇಶದಂತೆ ಸಕಲವು ನಡೆಯುತ್ತಿದೆ ದೇವಿ. ಆಹಾ, ಅಂತ ಚೈತನ್ಯ ಮೂರ್ತಿ ಯಾವುದು ಸ್ವಾಮಿ? ಸರ್ವಶಕ್ತಿಗೂ ಕಾರಣ ಆ ನಿನ್ನ ಆದಿಶಕ್ತಿಯ ರೂಪಾದೇವಿ. ಆ ಆದಿಶಕ್ತಿಯ ರೂಪವೇ ನಾನು ಎಂದ ಮೇಲೆ ಪಾಮರರಾಗಲಿ ಪಂಡಿತರಾಗಲಿ ಎಲ್ಲರನ್ನೂ ರಕ್ಷಿಸುವ ಕರ್ತವ್ಯವು ನನ್ನದವೇ ಅಲ್ಲವೇ ಸ್ವಾಮಿ? ಹಾಗಲ್ಲ, ಕೇಳು ದೇವಿ, ಮೂಲ ಶಕ್ತಿಯ ಮುಂದೆ ಎಲ್ಲಾ ಶಕ್ತಿಗಳು ಶರಣಾಗಲೇಬೇಕು. ಅಂದ ಮೇಲೆ ನಾನು ನೀನು ಎಂಬ ಭೇದವೇಕೆ ಮಹಾಲಕ್ಷ್ಮಿ? ಆಹಾ, ಈಗ ಅರ್ಥವಾಯಿತು ಸ್ವಾಮಿ. ನನ್ನ ಸಿರಿ ಸಂಪತ್ತು ಅಷ್ಟೈಶ್ವರ್ಯವನ್ನು ನೋಡಿಸ್ತಾನೆ ನನ್ನನ್ನು ನಿಮ್ಮ ಹೃದಯ ನಿವಾಸಿಯಾಗಿ ಇಟ್ಟುಕೊಂಡಿರುವುದು. ಸರ್ವಂತರಮೆಯಾದ ನಾನು ಯಾರನ್ನು ಬಂಧಿಸುವನಲ್ಲ. ಓಹೋ, ತಾಮಸ ರಜೋ ಸಾಕ್ಷತ ಗುಣಗಳ ಅನುಸಾರವಾಗಿಯೇ ಮೋಕ್ಷವು ಪ್ರಧಾನವಾಗುವುದು. ಇದೇ ಜೀವನದ ಶಾಸನ ಮಾರ್ಗ. ಆಹಾ, ಹಾಗಾದರೆ ನನ್ನನ್ನು ನಿಮ್ಮ ಹೃದಯದಿಂದ ಹೊರಬಿಡಿ. ನಾನು ಸಹ ನನ್ನ ಸಾತ್ವಿಕ ಸ್ವಭಾವವನ್ನು ಸಾರ್ಥಕ ಮಾಡಿಕೊಂಡು ಪುನಃ ಬಂದು ನಿಮ್ಮ ಹೃದಯ ನಿವಾಸಿಯಾಗುತ್ತೇನೆ. ಲಕ್ಷ್ಮಿ, ನಿನ್ನಲ್ಲಿ ಇಂಥ ಬಯಕೆಗಳು ಉಂಟಾದ ಮೇಲೆ ನಾನು ಏಕೆ ಅಡ್ಡ ಬರಲಿ? ಇದು ನನ್ನ ಹೃದಯ ಮಂದಿರದಿಂದ ಹೊರಗೆ ಬಿಡುತ್ತಿದ್ದೇನೆ. ಆಹಾ, ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡುವ ನಂದನದಲ್ಲಿ ನೀ ಪ್ರೇಮ ರಾಗದಲ್ಲಿ. ಲಕ್ಷ್ಮೀ, ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡುವ ನಂದನದಲ್ಲಿ ಈ ಪ್ರೇಮ ರಾಗದಲ್ಲಿ. ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡುವ ನಂದನದಲ್ಲಿ ಈ ಪ್ರೇಮ ರಾಗದಲ್ಲಿ. ನಿನ್ನನ್ನು ಕಂಡ ಕ್ಷಣವೇ ನಾ ಸೋತು ಹೋದೆನು, ಪಾಲ್ಗಡಲ ಚೆಲುವೆ ನಿನ್ನ ಮನಸಾರೆ ಒಲಿಸಿದೆನು. ನಿನ್ನನ್ನು ಕಂಡ ಕ್ಷಣವೇ ನಾ ಸೋತು ಹೋದೆನು, ಪಾಲ್ಗಡಲ ಚೆಲುವೆ ನಿನ್ನ ಮನಸಾರೆ ಒಲಿಸಿದೆನು. ಬಾ ಪ್ರೇಮ ಬಾಮೆ ಶ್ರೀ ಹರಿಯ ಸಿರಿಲತೆಯೇ. ಲಕ್ಷ್ಮೀ, ಬಾಮೆ ಶ್ರೀ ಹರಿಯ ಸಿರಿಲತೆಯೇ ಆನಂದವ ನೀಡುವ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಆಡುವ ನಂದನದಲ್ಲಿ ಈ ಪ್ರೇಮ ರಾಗದಲ್ಲಿ. ಲಕ್ಷ್ಮೀ,
ನಾವರವ ನನ್ನಾಸೆಯಂತೆ ನೀಡುವೆಯ ನಿನ್ನ ಮನವ. ನಿನ್ನಾಸೆಯಂತೆ ನೀಡುವೆನು ನಾವರವ ನನ್ನಾಸೆಯಂತೆ ನೀಡುವೆಯ ನಿನ್ನ ಮನವ. ಬಾ ಪ್ರೇಮ ಬಾಮೆ ಶ್ರೀಹರಿಯ ವಲ್ಲಭೆ. ಬಾ ಪ್ರೇಮ ಬಾಮೆ ಶ್ರೀಹರಿಯ ವಲ್ಲಭೆ. ಆನಂದವ ನೀಡುವ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಆಡುವ ನಂದನದಲ್ಲಿ ಈ ಪ್ರೇಮ ರಾಗದಲ್ಲಿ ಆಡುವ ನಂದನದಲ್ಲಿ ಈ ಪ್ರೇಮ ರಾಗದಲ್ಲಿ. ಲಕ್ಷ್ಮಿ, ಪ್ರಾಣೇಶ್ವರ, ಮೊದಲು ನಿನ್ನ ಮಾತಿನಂತೆ ನಿನ್ನ ಕರ್ತವ್ಯವನ್ನು ಮುಗಿಸಿಕೊಂಡು ಬಾ. ಆನಂತರವೇ ನನ್ನ ಹೃದಯದಲ್ಲಿ ಮತ್ತೆ ನಿನಗೆ ಸ್ಥಾನ. ಹಾಗೆ ಆಗಲಿ. ನಾನು ಒಂದು ಕ್ಷಣ ವಿಶ್ರಮಿಸಿಕೊಳ್ಳುತ್ತೇನೆ. ಹಾಗೆ ಆಗಲಿ ಸ್ವಾಮಿ, ವಿಶ್ರಮಿಸಿಕೊಳ್ಳಿ. ವೈಕುಂಠವಾಸನ ಹೃದಯ ಸಿಂಹಾಸನವನ್ನೇ ಅಲಂಕರಿಸಿದ ಶ್ರೀ ಮಹಾಲಕ್ಷ್ಮಿಗೆ ಈ ಸೂರ್ಯಪುತ್ರನ ಅನಂತ ಪ್ರಣಾಮಗಳು ತಾಯಿ. ಓಹೋ, ಬರಬೇಕು ಬರಬೇಕು. ಛಾಯಾಸುತ ತ್ರಿಮೂರ್ತಿಗಳನ್ನೇ ತಟಸ್ಥಗೊಳಿಸಿದ ಮಹಾನುಭಾವ. ಬಾ ಮಗು ಬಾ, ಈ ರತ್ನಗರ್ಜಿತ ಸಿಂಹಾಸನವನ್ನು ಅಲಂಕರಿಸು. ಅಷ್ಟೈಶ್ವರ್ಯವುಳ್ಳ ಸಿಂಹಾಸನದಲ್ಲಿ ಕುಳಿತುಕೋ. ಅಷ್ಟೈಶ್ವರ್ಯ ಪೀಠ ನನಗೆ ತಾಯಿ, ಈ ಛಾಯಾತ್ಮಜನು ಅದ್ಯಾವುದನ್ನು ಇಷ್ಟಪಡುವುದಿಲ್ಲವೆಂದು ನಿನಗೆ ತಿಳಿಯದೇನು? ಅದಿರಲಿ, ನಾನು ನಿನ್ನಲ್ಲಿಗೆ ಬಂದಿರುವುದು ಒಂದು ವಿಚಾರವನ್ನ ಚರ್ಚಿಸಲು ಬಂದಿರುವೆನು. ಏನು? ಒಂದು ವಿಚಾರವನ್ನು ಕೇಳಲು ಬಂದಿರುವೆಯಾ? ಬಹಳ ಸಂತೋಷ ಮಗು. ನಾನು ಸಿರಿದೇವತೆ. ಕೇಳು, ನಿನಗೇನು ಬೇಕು? ಅಷ್ಟೈಶ್ವರ್ಯ ಬೇಕೆ, ವೈಭವ ಬೇಕೆ, ಅಥವಾ ಪದವಿ ಬೇಕೆ? ನಿನಗೇನು ಬೇಕು ಕೇಳಿಕೋ, ನಾನು ಕೊಡಲು ಸದಾ ಸಿದ್ಧಳಾಗಿದ್ದೇನೆ. ಅದ್ಯಾವುದರ ಅವಶ್ಯಕತೆ ನನಗಿಲ್ಲ. ಮೊದಲು ನಿನ್ನಿಂದ ಭಕ್ತಿಗೆ ಭಂಗ ಬಂದಿರುವುದು, ಅದು ನಿವಾರಣೆಯಾಗಬೇಕು. ಏನು ಹೇಳಿದೆ? ನನ್ನಿಂದ ನಿನ್ನ ಭಕ್ತಿಗೆ ಭಂಗ ಬಂದಿರುವುದೇ? ಅಂದರೆ ಅದು ಹೇಗೆ? ಇದರಲ್ಲಿ ಪರ್ಯಾಸವೇನು ಬಂತು ತಾಯಿ? ನೀನು ಹಿಂದೂ ಮುಂದೆ ಹರಿಯದೆ ಭೂಲೋಕದ ಮಾನವರಿಗೆ ದಯ ಪಾಲಿಸಿರುವೆಯಂತೆ. ಆದ್ದರಿಂದ ಮದವೇರಿ ದುರಂಕಾರದ ಮೇಲೆತ್ತಿರುವರು, ಇದು ನಿನಗೆ ಗೊತ್ತೇ? ಅದಕ್ಕೆ ಈಗ ನಾನೇನು ಮಾಡಬೇಕು?
ಮಾಡುವುದಷ್ಟೇ ತಾಯಿ. ನೀನು ನೀಡಿರುವ ಕೃಪಾ ಕಟಾಕ್ಷವನ್ನ ಹಿಂತೆಗೆದುಕೊಳ್ಳಬೇಕಷ್ಟೇ ತಾಯಿ. ಆಡಿದ ಮಾತಿಗೆ ಕೊಟ್ಟ ವರವನ್ನು ಹಿಂತೆಗೆದುಕೊಳ್ಳುವುದು ಅದು ಅಲ್ಪರಿಗೆ ಸಂಗತಿಯಾದದ್ದು ಹೊತ್ತು ನಮ್ಮಂತಹ ದೇವತೆಗಳಿಗೆಲ್ಲ ಅಲ್ಲವಯ್ಯ ಶನಿರಾಜ. ಪಾಪ ಆ ಬಡಮಾನವರ ಮೇಲೆ ಕೈಯ ನಿನ್ನ ಕ್ರೂರ ದೃಷ್ಟಿ. ನೀನೇನೇ ಹೇಳಿದರೂ ನಾನು ನನ್ನ ವರಗಳನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗೆಂದು ಹೇಳಿದರು ತಾಯಿ. ಬೇಡುತ್ತಿರುವುದು ಯಾರೆಂದು ಅರ್ಥವಿರುತ್ತಾನೆ. ಅರ್ಥವಾಗದಷ್ಟು ಮತಿಹೀನಳೇ ಈ ಮಹಾಲಕ್ಷ್ಮಿ. ನಾನು ಯಾರು ಗೊತ್ತೇ? ಲೋಕಮಾತೆ. ಲೋಕಮಾತೆ ಲೋಕಮಾತೆ ನೀನು ಲೋಕಮಾತೆಯಾದರೆ ನಾನು ಲೋಕ ರಕ್ಷಕರನ್ನ ಕಲ್ಯಾಣಗೊಳಿಸುವನು. ಇದು ನಿನಗೆ ಗೊತ್ತೇ? ಆಹಾ, ಲೋಕಾಧಿಪತಿಗಳನ್ನು ತಲ್ಲಣ ಮಾಡಿಸಿದ ಪಾತ್ರಕ್ಕೆ ನೀನು ಲೋಕಾಧಿಪತಿಯಾಗಲು ಸಾಧ್ಯವೇ? ಸಾಕು ಮಾಡು ನಿನ್ನ ಅವಿವೇಕದ ನುಡಿಗಳನ್ನು. ಮಿತಿ ಮೀರುತ್ತಿವೆ ನಿನ್ನ ದರ್ಪದ ಮಾತುಗಳು ತಾಯಿ. ನೀನು ಈ ಕಾರ್ಯಕ್ಕೆ ಒಪ್ಪದಿದ್ದರೆ ನಾನು ಕ್ರೂರನಾಗಿ ನಿನಗೆ ಎದುರಾಗಿ ನಿಲ್ಲಬೇಕಾಗುವುದು ಎಚ್ಚರ. ವಿರೋಧ ನುಡಿಗಳನ್ನು ನುಡಿದೆಯೋ? ವಿರೋಧ ನುಡಿಗಳನ್ನು ನುಡಿದೆಯೋ? ದುರಹಂಕಾರಿ. ವಿರೋಧ ನುಡಿಗಳನ್ನು ನುಡಿಯುವೆಯೋ? ಪರಿಪರಿಯಿಂದಲೇ ನಾನೆಂದನಕ ವಿರೋಧ ನುಡಿಗಳನ್ನು ನುಡಿಯುವೆಯೋ? ಸಾರಿ ಬೇಡಲಿಲ್ಲ ಕಲ್ಲವಲ್ಲ. ಸಾರಿ ಬೇಡಲಿಲ್ಲ ನಿಲ್ಲದಲ್ಲ ಬೇಡ ತೋರದವೆಲ್ಲ ನಿಲ್ಲದಲ್ಲವ. ತೋರದವೆಲ್ಲ ನಿಲ್ಲದಲ್ಲವ. ವಿರೋಧ ನುಡಿಗಳನ್ನು ನುಡಿದೆಯೋ? ವಿರೋಧ ನುಡಿಗಳನ್ನು ನುಡಿದೆಯೋ? ಸೊಕ್ಕಿನ ನುಡಿಗಳ ನುಡಿಯುವಯ್ಯ. ಸೊಕ್ಕಿನ ನುಡಿಗಳ ನುಡಿಯುವಯ್ಯ. ಸೂರ್ಯದೇವಿಯ ಭಿನ್ನ ಬೆನ್ನುತ್ತ ಸೊಕ್ಕಿನ ನುಡಿಗಳ ನುಡಿಯುವಯ್ಯ. ಶನಿರಾಜ, ಉದದಿ ಮನವ ತೋರಿ ಜಲವ ತೋರಬೇಡ ಕೇಳ ಮರುಳಿ. ಉದದಿ ಮನವ ತೋರಿ ಜಲವ ತೋರಬೇಡ ಕೇಳ ಮರುಳಿ. ಚೌವನ ಬಿಡದೆ ಸಾಧಿಕ ಜಯವ. ದುರಹಂಕಾರಿ. ಕೆಲವನ ಬಿಡದೆ ಸಾಧಿಕ ಜಯವ. ಸೊಕ್ಕಿನ ನುಡಿಗಳ ನುಡಿಯುವಯ್ಯ. ಸೊಕ್ಕಿನ ನುಡಿಗಳ ನುಡಿಯುವಯ್ಯ. ಸೊಕ್ಕಿನ ನುಡಿಗಳ ನುಡಿಯುವಯ್ಯ. ಹುಟ್ಟಿದ ಕೂಡಲೇ ಪಡೆದ ತಂದೆಗೆ ಕಾಯ್ದವನು ನೀನು. ದುರಹಂಕಾರಿ. ಹಾಲಕ್ಕೆ ಹುಟ್ಟಿದ ಕೂಡಲೇ ಪಡೆದ ತಂದೆಯ ಕಾಯ್ದವನು ನೀನು. ತಾಡಿಗೆ ನೀಡಿದ ಕಡುಗಳನ್ನು ಕಾಡಿದವನು ನೀನು. ಮನಜನಗಳನ್ನು ಕಾಡಿಸಿ ಬೇಡಿಸಿ ಕಾಡಿದವನು ನೀನು. ಕಾಡಿದವನು ನೀನು. ನೀನು ನನಗೆ ಸಮಳೆ. ಕಾಡಿದವನು ನೀನು. ನೀನು ನನಗೆ ಸಮಳೆ. ನನಗೆ ಸಮರಿಯರೇ. ನೀನು ನನಗೆ ಸಮಳೆ. ನೀನು ನನಗೆ ಸಮನೆ. ಸಮಳೆ ಸಮನೆ. ಸಮಳೆ ಸಮನೆ. ಸಮಳೆ ಸಮನೆ. ಸಮಳೆ. ಹಾ. ಮಹಾಲಕ್ಷ್ಮಿ ನನ್ನಿಂದೇನಾಗದು ಎಂದು ತಿಳಿದು ಈ ರೀತಿ ಹೇಳುತ್ತಿರುವೆಯ? ಕೇಳು. ನಾನು ಛಾಯಾದೇವಿ ಗರ್ಭದಲ್ಲಿ ಜನಿಸಿ ಆಕೆಗೆ ಬಂದ ಕಳಂಕವನ್ನು ದೂರ ಮಾಡಲು ವೈತರಣಿಯ ನದಿ ದಳದಲ್ಲಿ ಓದನ್ಮುಖನಾಗಿ ಘೋರ ತಪಸ್ಸನ್ನು ಮಾಡಿ ಇಡೀ ಬ್ರಹ್ಮಾಂಡ ಶಾಖವನ್ನೆಲ್ಲ ನನ್ನ ಉದರದಲ್ಲಿ ಅಡಗಿಸಿಕೊಂಡಾಗ ದೇವಾನು ದೇವತೆಗಳೇ ಓಡಿ ಬಂದು ತಮ್ಮ ಅರ್ಧ ಶಕ್ತಿಯನ್ನು ನನಗೆ ದಾರಿ ಎರೆದುಕೊಳ್ಳಲಿಲ್ವೇ? ಆ ಶಕ್ತಿಯಲ್ಲಿ ನಿನ್ನ ಶಕ್ತಿಯು ಸಹ ಅಡಕವಾಗಲಿಲ್ಲವೇ? ಇಟ್ಟು ಸಾಕಲ್ಲವೇ ಈ ಜಗತ್ತಿಗೆ ನಾನೇ ದೊಡ್ಡವನೆಂದು ತಿಳಿಸಲು? ಎಲ್ಲವೋ ದುರಹಂಕಾರಿ. ನಾನಿಲ್ಲದೆ ಈ ಜಗತ್ತಿನಲ್ಲಿ ಯಾವ ಮಂಗಳ ಕಾರ್ಯವೂ ನಡೆಯುವುದಿಲ್ಲ. ಯಾವ ಕಾರ್ಯಕ್ಕಾಗಲೂ ನಾನೇ ಬೇಕು ಅಂದ ಮೇಲೆ ನಾನೇ ದೊಡ್ಡವಳು. ನಾನೇ ದೊಡ್ಡವನು. ನಾನೇ ದೊಡ್ಡವಳು. ಈ ಸೂರ್ಯಪುತ್ರನೇ ದೊಡ್ಡವನು. ಸುಮ್ಮನೆ ನನ್ನ ಎದುರಾಗಿ ನಿಲ್ಲಬೇಡ. ಮಾನವನು ಕಳೆದುಕೊಳ್ಳುವೆ. ಮೊದಲು ಇಲ್ಲಿಂದ ಹೊರಟು ಹೋಗು. ಲೋಕಮಾತೆ, ನಾನಿಲ್ಲದಿದ್ದರೆ ಭಕ್ತಿಗೆ ನೆಲೆ ಇಲ್ಲ. ಇದು ಬೆಲ್ಲಯೋ? ನಿನ್ನನ್ನು ಇದುವರೆಗೂ
ಮಾತೃ ಸ್ವರೂಪಳೆಂದು ಸುಮ್ಮನಿದ್ದೆ. ಇನ್ನು ನಾನು ಸಹಿಸಲಾರೆ. ನೀನು ಮೊದಲೇ ಚಂಚಲೆ, ನಿನಗೆ ನಿಲ್ಲಲು ನೆಲೆಯಿಲ್ಲ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದಿಲ್ಲಿಗೆ ಚಲಿಸುವುದು ನಿನ್ನ ಮೂಢ ಬುದ್ಧಿ. ಕೆಲವರನ್ನ ಭಿಕ್ಷಾ ಬೇಡಿಸುವೆ, ಕೆಲವರನ್ನ ಸುಖ ತಲುಪಲಿ ತೇಲಿಸುವೆ. ನಿನಗೆ ಭಾವವಿಲ್ಲ, ಭಂಗಿ ಇಲ್ಲ. ನೀನಟ್ಟರ ಮಟ್ಟಿಗೆ ದೊಡ್ಡವಳು ಬಿಡು. ನಾನಿಲ್ಲವಾದರೆ ಈ ಜಗತ್ತಿನಲ್ಲಿ ಶಾಂತಿ, ನೆಮ್ಮದಿ, ಸುಖ ಯಾವುದು ನೆಲೆಸುವುದಿಲ್ಲ. ಅಂದ ಮೇಲೆ ನಾನೇ ದೊಡ್ಡವಳು. ನಾನೇ ದೊಡ್ಡವಳು. ನಾನೇ ದೊಡ್ಡವಳು. ಹಾಗಾದ್ರೆ ನಿನ್ನಯ ಗರ್ವ ಹೊರದು ಬಿಡುವುದು ಜಗದೊಳಗೆ. ಮಹಾಲಕ್ಷ್ಮಿಯೇ, ನಿನ್ನಯ ಗರ್ವ ಹೊರದು ಬಿಡುವುದು ಜಗದೊಳಗೆ. ನಿಧಿಯಚ್ಚೋ ತೋರದು ಬಿಡನು ಜಗದೊಳಗೆ. ತೋರದು ಬಿಡನು ಜಗದೊಳಗೆ. ತೋರದು ಬಿಡನು ಜಗದೊಳಗೆ. ಹರಿಹರನಲ್ಲ ನಡಗಿಸಿ ನಾನು ದರೆಯಲ್ಲಿ ಜಾತಿಯ ಮಡಗಳನ್ನು. ಹರಿಹರನಲ್ಲ ನಡಗಿಸಿ ನಾನು ದರೆಯಲ್ಲಿ ಜಾತಿಯ ಪಡೆದು ಜಗದೊಳಗೆ ಶಕ್ತಿಯ ತಡೆಯಲು. ಜಗದೊಳಗೆ ಶಕ್ತಿಯ ತಡೆಯಲು ಎದುರುಂಟೆ ದರೆಯೊಳಗೆ. ಎದುರುಂಟೆ ದರೆಯೊಳಗೆ. ಎದುರುಂಟೆ ದರೆಯೊಳಗೆ. ಹೊರೆಯೊಳಗೆ ಹೊರೆಯೊಳಗೆ. ಸಾಕು ಮಾಡು ನಿನ್ನ ಅವಿವೇಕತೆಗಳನ್ನು. ಈ ಜಗತ್ತಿನಲ್ಲಿ ನಾನೇ ದೊಡ್ಡವಳು. ನನಗೆ ಎದುರಾಗಿ ನಿಲ್ಲಬೇಡ. ಹೊರಟು ಹೋಗು ಇಲ್ಲಿಂದ. ಹಾಗಾದರೆ ಇಲ್ಲಿ ಕೇಳು. ವಿಧಿ ಸ್ವರೂಪ ಗ್ರಹಗಳಲ್ಲಿ ಶ್ರೇಷ್ಠನಾದ ನಾನೇ ದೊಡ್ಡವನು. ಇಲ್ಲ, ನಾನು ದೊಡ್ಡವಳು. ಹೌದು, ನಿನ್ನ ಭ್ರಮೆ. ಈ ಛಾಯಾಸುತ್ತನೇ ದೊಡ್ಡವನು. ಸಿರಿಯನ್ನು ಕೊಡುವ ಸಿರಿಲಕ್ಷ್ಮಿಯೇ ದೊಡ್ಡವಳು. ಎಲ್ಲ ಈ ಜಗತ್ತಿನಲ್ಲಿ ಈ ಸೂರ್ಯಪುತ್ರನೇ ದೊಡ್ಡವನು. ಇಲ್ಲ, ಅಷ್ಟೈಶ್ವರ್ಯಕ್ಕೆ ಒಡೆಯದೇ ಆದ ನಾನೇ ದೊಡ್ಡವಳು. ನಾನು ದೊಡ್ಡವಳು. ನಿನ್ನನ್ನು ಇದುವರೆಗೂ ಮಾತೃ ಸ್ವರೂಪಳೆಂದೇ ಸುಮ್ಮನಿದ್ದೆ. ಇನ್ನು ನಾನಿನ್ನು ಸಹಿಸಲಾರೆ. ಇದುವರೆಗೂ ನಿನ್ನನ್ನು ಮಾತೃ ಸ್ವರೂಪಳೆಂದು ಸುಮ್ಮನಿದ್ದೆ. ಇನ್ನು ನಾನು ಸಹಿಸಲಾರೆ. ನೀನು ಮೊದಲ ಚಂಚಲೆ, ನಿನಗೆ ಭಾವ ಇಲ್ಲ, ಭಂಗಿ ಇಲ್ಲ. ನೀನಟ್ಟರ ಮಟ್ಟಿಗೆ ದೊಡ್ಡವಳು ಬಿಡು. ಹಾಗಾದರೆ ಮೌನದಲ್ಲಿ ಮಗ್ನಾನಾಗಿ ನಿದ್ರಿಸಿರುವ ನಿನ್ನ ಪತಿಯ ದೇವರನ್ನು ಎಚ್ಚರಗೊಳಿಸು. ಆತನೇ ತೀರ್ಮಾನಿಸಲಿ. ಹಾಗೆ ಆಗಲಿ. ಪ್ರಾಣೇಶ್ವರ ಸ್ವಾಮಿ, ನಿಮ್ಮೆದುರಿನಲ್ಲಿ ನಾವಿರುವರು ಈ ರೀತಿ ವಾದ ಮಾಡುತ್ತಿದ್ದರೆ ಏನು ಅರಿಯದಂತೆ ಗಾಢ ನಿದ್ರೆಯಲ್ಲಿರುವರೆ. ಹೇಳಿ ಸ್ವಾಮಿ, ಹೇಳಿ. ಏಕೆ ದೇವಿ, ಏನಾಯಿತು? ಓಹೋ ಸೂರ್ಯಪುತ್ರ, ಇಷ್ಟೊಂದು ಆವೇಶದಿಂದಿರುವೆ, ಏಕೆ, ಏನಾಯಿತು? ಶ್ರೀಹರಿ, ನಿನ್ನ ಆಜ್ಞಾಪಾಲಕನಾದರೂ ನಿನ್ನಲ್ಲಿ ನನ್ನದೊಂದು ವಿನಃ. ವಿಚಾರವೇನು ಸೂರ್ಯಪುತ್ರ? ಈ ಜಗತ್ತಿನಲ್ಲಿ ಅಹಂಕಾರವು ಓರ್ಬಡಿಸಿ ನಿಂತಿದೆ. ಮನುಜರ ಪಾಪಕರ್ಮಗಳು ತುಂಬಿ ತೊಳಕುತ್ತಿದೆ. ಅದನ್ನು ಮಾತಿಗೆ ಅದೆಷ್ಟೇ ವಿಧ ವಿಧವಾಗಿ ಹೇಳಿದ್ರು ಅರ್ಥ ಮಾಡಿಕೊಳ್ಳದ ಮಾತೆಯು ನನಗೆ ಸವಾಲಾಗಿ ನಿಂತಿರುವಳು. ಇದು ನ್ಯಾಯವೇ ನಾರಾಯಣ? ನಿನಗೆ ತಿಳಿಯದೇನಿದೆ ದೇವಿ, ಸೂರ್ಯಪುತ್ರನಿಗೆ ಅರಿವಾಗದಂತೆ ಆತನಲ್ಲಿ ಅದ್ಭುತ ಶಕ್ತಿಗಳು ಅಡಕವಾಗಿದೆ ಮಹಾಲಕ್ಷ್ಮಿ. ಆದರೂ ಈ ಜಗತ್ತಿನಲ್ಲಿ ಸಿರಿ ಸಂಪತ್ತು ಅಷ್ಟೈಶ್ವರ್ಯಕ್ಕೆ ಒಡೆಯಲಾದ ನಾನು ದೊಡ್ಡವಳು, ಅಥವಾ ಸದಾ ಕಷ್ಟಗಳನ್ನು ಕೊಡುತ್ತಾ ಕ್ರೂರ ದೃಷ್ಟಿಯನ್ನು ಬಿಡುವ ಈ ಶನಿ ದೊಡ್ಡವನು? ಅದು ನಿರ್ಧಾರವಾಗಲೇಬೇಕು ಸ್ವಾಮಿ. ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ಬೇರ್ಪಡಿಸಲಾಗದು. ಸೂರ್ಯಪುತ್ರನು ವಿಧಿ ಸ್ವರೂಪ. ಈತನಿಲ್ಲದಿದ್ದರೆ ಮದೋನ್ಮತರಾಗಿ ಮೆರೆಯುತ್ತಿರುವನು ಮಟ್ಟ ಹಾಕಲು ಸಾಧ್ಯವಿಲ್ಲ. ಇನ್ನು ನೀನು ನಿಧಿ, ಜಗತ್ತಿನ ಸಕಲ ಐಶ್ವರ್ಯಕ್ಕೂ ನೀನೇ ಕಾರಣರು. ಹೀಗಿರುವಾಗ ನೀವಿರುವರು ಸಮಾನರೇ.
ಶ್ರೀಹರಿ, ನಿನ್ನ ಉಪಚಾರದ ಮಾತುಗಳಿಂದ ನಮ್ಮ ಪ್ರಶ್ನೆಗೆ ಉತ್ತರ ದೊರಕುವಂತಿಲ್ಲ. ಎಷ್ಟೇ ಆಗಲಿ ಈ ಮಹಾಲಕ್ಷ್ಮಿಯು ನಿನ್ನ ಸತಿಯಲ್ಲವೇ? ಎಲ್ಲಿ ತಾನೇ ಬಿಟ್ಟು ಕೊಡುವ್ಯಾ? ಈ ನಿನ್ನ ಸತಿಯನ್ನ ನಿನ್ನಿಂದ ಸಾಧ್ಯವಾಗದಿದ್ದರೇನಂತೆ ನಾನು ಮಟ್ಟ ಹೋಗಲು ಬಿಡುವುದಿಲ್ಲ. ಆಹಾ, ಬ್ರಹ್ಮಲೋಕವೇನು? ಬ್ರಹ್ಮಲೋಕಕ್ಕಲ್ಲ, ಬ್ರಹ್ಮಾಂಡಕ್ಕೆ ಬೇಕಾದರೂ ನಾನು ಬರುತ್ತೇನೆ. ನಡೆ ಹೋಗೋಣ. ಇತಿ ಮೀರಿದ ತಾಯಿ ಪ್ರಾಣೇಶ್ವರ, ನಿನಗೆ ಎಲ್ಲ ವಿಷಯ ತಿಳಿದರೂ ಸಹ ಏನು ಗೊತ್ತಿಲ್ಲದ ನೋಡುತ್ತಿರುವ್ಯಾ? ಈ ನಿನ್ನ ಮಹಾಲಕ್ಷ್ಮಿಯ ನಿನ್ನ ಹೃದಯದಿಂದ ಹೊರಗೆ ಬಿಟ್ಟು ತಮಾಷೆಯನ್ನು ನೋಡುತ್ತಿರುವ್ಯಾ? ನಾನು ಈಗಲೇ ಹೊರಡುವೆನು. ಸ್ವಾಮಿ, ನಾನು ಹೋಗಿ ಬರುತ್ತೇನೆ. ನನ್ನನ್ನು ಆಶೀರ್ವದಿಸಿ. ನಿಮಗೆ ಶುಭವಾಗಲಿ. ವಿಧಿ ನಿಧಿರ ವಾದವು ಇಷ್ಟೊಂದು ಪ್ರಬಲಿತವಾಗಬೇಕಾದರೆ ಇದು ಮುಂದೆ ಮನುಕುಲದ ಉದ್ಧಾರಕ್ಕೆ ನಾಂದಿಯಾಗುವುದರಲ್ಲಿ ಸಂಶಯವಿಲ್ಲ. ಇದರ ಸೂತ್ರಧಾರನು ನಾರದರೇ ಆಗಿರುವಾಗ ಈ ಸಮಯದಲ್ಲಿ ನಾನು ತಟಸ್ಥನಾಗಿರುವೆನು. ಮುಂದೆ ಆಗುವ ಕಾರ್ಯವಂತೂ ನಿಲ್ಲದು. ಭೂಲೋಕದಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಜನಿಸಿದವನೇ ಆ ಮಹಾಂದಾತ. ಆತನಿಂದ ಮುಂದೆ ವಂಶದ ಕೀರ್ತಿಯು ಅಖಂಡವಾಗಿ ಬೆಳಗುವುದು. ಹೇ ಶಂಕರ, ರಜತಗಿರಿ ನಿಲಯ, ಶಂಭೋ ಪಾರ್ವತಿ ಹೃದಯವಲ್ಲಭ, ಚಂದ್ರಮೌಳೆ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾರಾಯಣ ನಾರಾಯಣ. ನಟನ ಕಲಾ ಚತುರ ಶಂಕರ, ಡಮರುಗದರ ಗಾನಲೋಲಹರ, ನಟನ ಕಲಾ ಚತುರ ನಾರಾಯಣ ಗಾನಲೋಲಹರ, ನಟನ ಕಲಾ ಚತುರ ನಾರಾಯಣ ನಾರಾಯಣ. ಕಲಾ ಚತುರ ಶಂಕರ, ರಜತಗಿರಿ ನಿಲಯ ಕನಯ, ಓಂಕಾರನಾದ ಪ್ರಿಯ, ಗಾನದೊಳ್ಳಯ ಬರಿತ ನನ್ನ ಗಾನ ಮೇಳದೊಳ್, ಸ್ವರ ಸಪ್ತ ಸಂಗೀತ ಗಾನದೊಳ್ಳಯ ಬರಿತ ತನ ಗಾನ ಮೇಳದ, ತಂಬುರಾದಿ ಗಂಧರ್ವ ಮೇಳದೊಳ್, ತಂಬುರಾದಿ ಗಂಧರ್ವ ಮೇಳದೊಳ್, ಕಣ್ಣುಗಳು ಸಂತಕದಳು ಎದ್ದೆಳುತ್ತ, ನಟನ ಕಲಾ ಚತುರ ಶಂಕರ, ತವರುಗದರವರ ಗಾನಲೋಲಹರ, ನಟನ ಕಲಾ ಚತುರ ನಾರಾಯಣ ನಾರಾಯಣ. ಇನ್ನು ವಿಧಿಗೆ ಕಾರಣದ ಶ್ರೀ ಮಹಾಲಕ್ಷ್ಮಿಯು ಭೂಲೋಕದ ಮಾನವರಿಗೆ ಸಿರಿ ಸಂಪತ್ತನ್ನು ದಯಪಾಲಿಸಿರುತ್ತಾಳೆ. ಇನ್ನು ವಿಧಿಗೆ ಸ್ವರೂಪನಾದ ಶನಿದೇವನು ನಾನೇ ಮೇಲು ಎಂದು ಇವರಿಬ್ಬರ ವಾಗ್ವಾದವು ಕೈಲಾಸದಲ್ಲಿ ಗಗನಕ್ಕೇರಿರುವುದು. ನಾರಾಯಣ ನಾರಾಯಣ. ಇದು ಎಲ್ಲಿಗೆ ಹೋಗಿ ಮುಟ್ಟುವುದೋ ನಾನು ಬೇರೆ ಕಾಣೆ. ನಾರಾಯಣ ನಾರಾಯಣ. ಇದಕ್ಕೆಲ್ಲ ಕಾರಣ ಪುರುಷನು ಭೂಲೋಕದಲ್ಲಿ ಮಹೇಂದ್ರನ ವರಪ್ರಸಾದದಿಂದ ಜನಿಸಿರುವ ಆ ಮಹಂದಾತನು. ಆ ಮಹಂದಾತನಾದನು ಯೌವನಾವಂತನಾಗಿ ಸಕಲ ವಿದ್ಯಾ ಪಾರಂಗತನಾಗಿರುವನು. ಇನ್ನು ಆ ಯೌವನಾವಂತನಿಗೆ, ಆ ಮಹಂದಾತನಿಗೆ ವಿವಾಹವಾಗಿ ಪಟ್ಟಾಭಿಷೇಕವಾದಾಗ ಮಾತ್ರ ಮುಂದೆ ನಡೆಯುವ ವಿಚಾರ ಗೊತ್ತಾಗುವುದು. ನಾರಾಯಣ ನಾರಾಯಣ.
ಮಣೆಯೊಳು ಶಶಿಯು ಕೊರಳಲಿ ನಾಗನ ಧರಿಸಿಹನ. ನಾರಾಯಣ ನಾರಾಯಣ. ಮುಡಿಯೊಳು ಗಂಗೆಯು ಮಣೆಯೊಳು ಶಶಿಯು ಕೊರಳಲಿ ನಾಗನ ಧರಿಸಿಹನ. ಮಾರಹರನೆ ಕೃಪೆಯ ಕರುಣಿಸು. ಮಾರಹರನೆ ಕೃಪೆಯ ಕರುಣಿಸು ಓಂಕಾರನಾದ ಪ್ರಿಯ. ಸ್ವರ ಸಪ್ತ ಸಂಗೀತ ಗಾನದೊಳ್ಳಯ ಪರಿಚಾತನ ಗಾನ ಮೇಳದೊಳ್. ಸ್ವರ ಸಪ್ತ ಸಂಗೀತ ಗಾನದೊಳ್ಳಯ ಪರಿಚಾತನ ಗಾನ ಮೇಳದ. ತಂಬುರಾದಿ ಗಂಧರ್ವ ಮೇಳದೊಳ್. ತಂಬುರಾದಿ ಗಂಧರ್ವ ಮೇಳದೊಳ್. ತಗಜಳು ಎಂದೆಳುತ್ತ ನಟನ ಕಲಾ ಚತುರ ಶಂಕರ ಡಮರುಗರ ವರಗಾನ ಲೋಲಹರ. ನಟನ ಕಲಾ ಚತುರ ನಟನ ಕಲಾ ಚತುರ ನಟನ ಕಲಾ ಚತುರ. ನಾರಾಯಣ ನಾರಾಯಣ. ಮಂತ್ರಿ ಮಹಾಪ್ರಭು ಸೈನ್ಯಾಧ್ಯಕ್ಷರೇ, ಪ್ರಭು ಕ್ಷೇಮವೇ ರೈಪುರದ ಪ್ರಜೆಗಳು ಪರಮನ್ ಕ್ಷೇಮವೇ ನೈಪುರದ ಪ್ರಜೆಗಳು ವರಮಂತ್ರಿ ಶೇಖರನೇ. ಮಂತ್ರಿ ಮಹಾಪ್ರಭು ಭೋಗ ಭಾಗ್ಯ ಒಂತರಾಗಿ ಭೋಗ ಭಾಗ್ಯ ಒಂತರಾಗಿ ಬಾಳುತ್ತಿರುವರೆ ಪುರದ ಪ್ರಜೆಗಳು. ಮಂತ್ರಿ ಮಹಾಪ್ರಭು ಬಾಳುತ್ತಿರುವರೆ ಪುರದ ಪ್ರಜೆಗಳು. ಸತ್ಯ ಧರ್ಮದಿ ನೀತ್ಯದಿ ಪ್ರಜೆಗಳು. ಸತ್ಯ ಧರ್ಮದಿ ನಿತ್ಯದಿ ಪ್ರಜೆಗಳು. ಕ್ಷೇಮವೇ ನೈಪುರದ ಪ್ರಜೆಗಳು ವರಮಂತ್ರಿ ಶೇಖರನೇ. ಮಂತ್ರಿ ಮಹಾಪ್ರಭು ದುರುಳರನ್ನು ಮರಣ ಗೈಯಲು. ಮಂತ್ರಿ ಮಹಾಪ್ರಭು ದುರುಳರನ್ನು ಅರಣಗೈಯಲು ಸರಸಿ ದೋಕ್ಷಣ ಕರುಣೆಯಿಂದಲೇ. ಸರಸಿ ದೋಕ್ಷಣ ಕರುಣೆಯಿಂದಲೇ ಕಾರ್ಯ ಸಾಧಿಸಿ ಬಾಳುತ್ತಿರುವರೆ. ಕಾರ್ಯ ಸಾಧಿಸಿ ಬಾಳುತ್ತಿರುವರೆ. ಕ್ಷೇಮವೇ ನೈಪುರದ ಪ್ರಜೆಗಳು ವರಮಂತ್ರಿ ಶೇಖರನೇ. ಮಂತ್ರಿ ಮಹಾಪ್ರಭು ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಿಂದೊಳಗೂಡಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೆ ಅದನ್ನು ತಿಳಿಸುವನಾಗು. ಅಪ್ಪಣೆ ಮಹಾಪ್ರಭು. ಅದು ಅಲ್ಲದೆ ಸದಾ ಕಾಲವು ಶ್ರೀಹರಿಯ ಧ್ಯಾನದಲ್ಲಿ ಸದಾ ನಿರತರಾಗಿರುವರೆ ಅದನ್ನು ತಿಳಿಸುವನಾಗು. ಅಪ್ಪಣೆ ಮಹಾಪ್ರಭು. ಅಲ್ಲದರ ಲಾಲಿಸೋ ಬೇಳುವ ಪರಿಯ ಮಹಾಪ್ರಭು. ಮಂತ್ರಿವಾರ್ಯರೇ ಅಲ್ಲದರ ಲಾಲಿಸೋ ಬೇಳುವ ಪರಿಯ ಮಹಾಪ್ರಭು. ಮಂತ್ರಿವಾರ್ಯರೇ ಹೇಳುವಂತರಾಗಿ ಅರುಷದಿಂತೇಳುವೆ ರಾಜ್ಯದ ಪರಿಯ ಮಹಾಪ್ರಭು. ಮಂತ್ರಿವಾರ್ಯರೇ ಅರುಷದಿಂತೇಳುವೆ ರಾಜ್ಯದ ಪರಿಯ ಅತಿ ಸಂತೋಷದೇ ನಮ್ಮಯ ಪ್ರಜೆಗಳು. ಮಹಾಪ್ರಭು
ಪ್ರಭು. ಮಹಾಮಂತ್ರಿಯೇ, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಹರಿಯ ಧ್ಯಾನದಿಂದ ಪ್ರಜೆಗಳೆಲ್ಲರೂ ಸುಖ ಶಾಂತಿಯಿಂದಿರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ನೀನು ಪರಿಗ್ರಹಿಸು. ಅಪ್ಪಣೆ ಓ ಪ್ರಭು. ಸೈನ್ಯಾಧ್ಯಕ್ಷ. ಓ ಪ್ರಭು. ಪೇಳು ಸೈನ್ಯನಾಥ, ವಿವರವ ಪೇಳು ಸೈನ್ಯನಾಥ. ಸೈನ್ಯಾಧ್ಯಕ್ಷ. ಓ ಪ್ರಭು. ಪೇಳು ಸೈನ್ಯನಾಥ, ವಿವರವ ಪೇಳು ಸೈನ್ಯನಾಥ. ವಿವರಿಸು ನಿನ್ನ ಸೈನ್ಯದ ಪರಿಯನು ಔಷಧಿಯನ್ನ ಸನ್ನಿಧಿಯೊಳಗೆ. ಸೈನ್ಯಾಧ್ಯಕ್ಷನೇ. ಓ ಪ್ರಭು. ವಿವರಿಸು ನಿನ್ನ ಸೈನ್ಯದ ಪರಿಯನು ಔಷಧಿಯನ್ನ ಸನ್ನಿಧಿಯೊಳಗೆ. ಅರಸಾಮಾಂತರು ಧರಣಿ ಬರಲ್ಲ, ಹೊರಸಾಮಾಂತರು ಧರಣಿ ಬರಲ್ಲ. ನಿರುತದಿ ಕಪ್ಪವ ಒಪ್ಪಿಸುತ್ತಿರುವರೆ, ನಿರುತದಿ ಕಪ್ಪವ ಒಪ್ಪಿಸುತ್ತಿರುವರೆ. ಪೇಳು ಸೈನ್ಯನಾಥ, ವಿವರವ ಪೇಳು ಸೈನ್ಯನಾಥ, ವಿವರವ ಪೇಳು ಸೈನ್ಯನಾಥ. ಸೈನ್ಯಾಧ್ಯಕ್ಷನೇ. ಓ ಪ್ರಭು. ನಿನ್ನ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಅದನ್ನು ತಿಳಿಸುವನಾಗು. ವಿಜ್ಞಾಪಿದರು ಓ ಪ್ರಭು. ಮಂಡಲ ದೀಪ ಕೇಳು, ಮಂಡಲ ದೀಪ ಕೇಳು, ಮಂಡಲ ದೀಪ ಕೇಳು. ಮತ್ತು ಬೆರಿಪ ಸೈನ್ಯವ ಎಲ್ಲ ಹೋಗಲು ಬಿಡಲಿಲ್ಲ. ಓ ಪ್ರಭು. ಸೈನ್ಯಾಧ್ಯಕ್ಷರೇ, ಹೇಳುವಂತವನಾಗು. ಸೈನ್ಯವ ಎಲ್ಲ ಹೋಗಲು ಬಿಡಲಿಲ್ಲ. ಅಟ್ಟ ಆಸದ ಅತಿ ಬಲ ಎನಿಸುತ್ತಿದೆ. ಅಟ್ಟ ಆಸದ ಅತಿ ಬಲ ಎನಿಸುತ್ತಿದೆ. ಮಂಡಲ ದೀಪ ಕೇಳು, ಮಂಡಲ ದೀಪ ಕೇಳು. ಓ ಪ್ರಭು. ಸೈನ್ಯಾಧ್ಯಕ್ಷನೇ. ಎದುರಾಗಿ ಬಂದವರ ಸಭೆಯಿಂದ ಓಡಿಸುವೆ, ಎದುರಾಗಿ ಬಂದವರ ಸಭೆಯಿಂದ ಓಡಿ ಕತ್ತಿಯಿಂದಲಿಟ್ಟಿರುವ ಕತ್ತಿ ಕೊಲ್ಲುವೆ ನಾನು. ಮಂಡಲ ದೀಪ ಕೇಳು, ಮಂಡಲ ದೀಪ ಕೇಳು. ಓ ಪ್ರಭು. ಸೈನ್ಯಾಧ್ಯಕ್ಷನೇ. ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವೇನೆಂದರೆ, ಆನೆಗಳ ಗುಂಪಿಗೆ ಕೇಸರಿ ನುಗ್ಗಿದರೆ ಯಾವ ರೀತಿ ತಲ್ಲಂಗಣಿಸುತ್ತದೋ ಅದಕ್ಕಿಂತ ಮಿಗಿಲಾಗಿಟ್ಟರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ನೀನು ಪರಿಗ್ರಹಿಸು. ಅಪ್ಪಣೆ ಮಾ ಪ್ರಭು. ಮಂತ್ರಿ. ಸೈನ್ಯಾಧ್ಯಕ್ಷರೇ. ಮಂತ್ರಿ. ಮಾ ಪ್ರಭು. ಸೈನ್ಯಾಧ್ಯಕ್ಷರೇ. ಓ ಪ್ರಭು. ಬಾಪು ಬಾಪು ವೀರರೇ, ಹರುಷಗೊಂಡ ಬಾಪು ಬಾಪು ವೀರರೇ. ಮಂತ್ರಿ. ಮಾ ಪ್ರಭು. ಸೈನ್ಯಾಧ್ಯಕ್ಷರೇ. ಓ ಪ್ರಭು. ಬಾಪು ಬಾಪು ವೀರರೇ, ಹರುಷಗೊಂಡ ಬಾಪು ಬಾಪು ವೀರರೇ. ಮಂತ್ರಿ. ಮಂತ್ರಿ ವರ್ಯರ ನಿಮ್ಮ ಉತ್ತಮ ನುಡಿ ಕೇಳಿ. ಮಂತ್ರಿ ವರ್ಯರ ನಿಮ್ಮ ಉತ್ತಮ ಪರಮ ಸಂತೋಷದಿ, ಪರಮ ಸಂತೋಷದಿ ನಾಧನ್ಯನಾದನು. ಬಾಪು ಬಾಪು ವೀರರೇ, ಹರುಷಗೊಂಡೆ ಬಾಪು ಬಾಪು ವೀರರೇ. ಸೈನ್ಯಾಧ್ಯಕ್ಷರೇ. ಓ ಪ್ರಭು. ಹರಿಕೂಲ ಭೀಮನಿನ ವರ ಸೈನ್ಯಪತಿ ನೀನೆ, ಹರಿಕೂಲ ಭೀಮನಿನ ವರ ಸೈನ್ಯಪತಿ. ನಿಮ್ಮಯ ಬೆಂಬಲದಿ, ನಿಮ್ಮಯ ಬೆಂಬಲದಿ ನಾಧನ್ಯನಾದನು. ಬಾಪು ಬಾಪು ವೀರರೇ, ಹರುಷಗೊಂಡೆ ಬಾಪು ಬಾಪು ವೀರರೇ. ಮಂತ್ರಿ. ಮಾ ಪ್ರಭು. ನೀತಿ ಕೋವಿದನಾದ ಮಂತ್ರಿಯು, ಕಡಿಶೂರನಾದ ದಳಪತಿಯು ಈ ನನ್ನ ಸಾಮ್ರಾಜ್ಯದಲ್ಲಿರುವಾಗ ನನಗೆ ಯಾವ ಕುಂದು ಕೊರತೆ ಎಂದರೇನು? ನಿಮ್ಮ ನಿಮ್ಮ ಪೀಠದಲ್ಲಿ ನೀವು ಪರಿಗ್ರಹಿಸಿ. ಅಪ್ಪಣೆ ಓ ಪ್ರಭು. ಸೈನ್ಯಾಧ್ಯಕ್ಷನೇ. ಸೈನ್ಯಾಧ್ಯಕ್ಷನೇ. ಓ ಪ್ರಭು. ನೀನಿನ್ನು ನಿನ್ನ ಸೈನ್ಯವನ್ನು ಸಂತೈಸಲು ಹೊರಡುವನಾಗು. ಅಪ್ಪಣೆ ಓ ಪ್ರಭು. ಮಂತ್ರಿ. ಮಾ ಪ್ರಭು. ತುಂಬು ಯೌವನಕ್ಕೆ ಕಾಲಿಟ್ಟಿರುವ ನನ್ನ ಕುಮಾರಿಯನ್ನು ನನ್ನ ಬಾಮೈದನ ಮಗನಾದ ಮಹಂದಾತನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ದಿನನಿತ್ಯವೂ ಶಿವ ಪಾರ್ವತಿಯನ್ನು ಪೂಜೆ ಮಾಡುತ್ತಿರುಳು. ಆದ ಕಾರಣ ಅವರ ವಿವಾಹವನ್ನು ನಿಶ್ಚಯಿಸೋಣ ನಡೆ. ಅಪ್ಪಣೆ ಓ ಪ್ರಭು. ಯಾರಲ್ಲಿ? ನನ್ನ ಕುಮಾರಿಯನ್ನು ಬರಮಾಡಿ.
ಜನಕನಿಗೆ ನಮಸ್ಕರಿಸುವೆನು. ಮಗಳೇ, ನಿನಗೆ ಮಂಗಳವಾಗಲಿ ಮೇಳೇಳು. ಜನಕ, ನನ್ನನ್ನು ಕರೆಸಿದ ಕಾರಣವಾದರೂ ಏನು? ಮಗಳೇ, ನಿನ್ನಲ್ಲಿ ನನ್ನದೊಂದು ಮನವಿ ಇರುವುದು. ಅದೇನು ಮನವಿ? ಮಗಳೇ, ನನ್ನ ಬಾಮೈದನ ಮಗನಾದ ಮಹಂದಾತನಿಗೆ ನಿನ್ನನ್ನು ಕೊಟ್ಟು ವಿವಾಹ ಮಾಡಬೇಕೆಂದು ನನ್ನ ಬಹುದಿನದ ಬಯಕೆ. ಇದಕ್ಕೆ ನಿನ್ನ ಉತ್ತರವೇನು ಮಗಳೇ? ಜನಕ, ನಿಮ್ಮ ಮಾತಿಗೆ ನಾನೆಂದು ಪ್ರತಿ ಹೇಳಲಾರೆ. ನಿಮ್ಮಿಷ್ಟವೇ ನನ್ನಿಷ್ಟ. ಮಂತ್ರಿ, ಮಹಾಪ್ರಭು, ನಾವಿನ್ನು ದಾತ್ರಿ ಪಟ್ಟಣಕ್ಕೆ ಹೋಗಿ ನನ್ನ ಮಗಳ ಮದುವೆ ವಿಚಾರವನ್ನು ಮಾತಾಡೋಣ. ನಡೆಯ ಹೋಗೋಣ. ಅಪ್ಪಣೆ ಮಹಾಪ್ರಭು.